ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಕೊಂಡಾಡೋವೇನೋ ಅನವರತ. ಮದವರ ವಿಘ್ನೇಶ ದೇವ ಜಗದೀಶ ಒದದ್ಯೋದ ನಿನ್ನ ಕಿಡದಗದಿಂದ ತೋ ಕಿಡದಗದಿಂದ ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ. ಆ ಆ ಅರರೆ ನಿನ್ನಯ ಮಹಿಮೆಯನು ಪೊಗಳ ನಳವಲ್ಲ. ಧರಣಿಯನು ಪೊತ್ತಿದ ಮಗಶೇಷಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಹರಿಯಳು ವಿಷೇಕ ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ
ಬಲಗೊಂಡು ಭಕ್ತಿಯೊಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಇರುವಂತಹ ಸ್ಥಳ ದೇಶಕ್ಕೆ ಯಾರೆಂದು ಕೇಳಿದ್ದೀರಿ? ಅಂಬರೀಷನೆಂದು ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯ ಅನೇಕ ವಿಧೆ ಆಲಿಸಬೇಕು. ಚಾರು ವೈಷ್ಣವರು ನಿಜ ಭುಜ ಬಲಾನ್ವಿತೇನೋ ಓ ಓ ಓ ನಿಜ ಭುಜ ಬಲಾನ್ವಿತನು ಉದಾರ ಮೃಗರಾಜ ಪೀಠದಿ ರಾಜಿಸಿದನೀಗ ವೀರನೆನಲಂಬರೀಜ ಏಕ ವೀರನೆನಲಂಬರೀಜ ವಿಶೇಷ ವೀರನೆನಲಂಬರೀಜ ವಿಶೇಷ ದೋಷ ಮಾನಸನಾಗುತ್ತುಂದು ದಿವಸ ದೋಷ ಮಾನಸನಾಗುತ್ತೊಂದು ದಿವಸ ಆ ಆ ಆ ಆ ಜಯ 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 ಶಾಂತಾಕಾರಂ ಭುಜಗಶೇನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನ ಗಮ್ಯಂ ವಂದೇ ವಿಷ್ಣು ಭವ ಭಯ ಹರಂ ಸರ್ವಲೋಕೈಕನಾಥ. ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ನಿನ್ನ ಕೃಪಾ ಕಟಾಕ್ಷತೆಯ ಕಾರುಣ್ಯ ದೃಷ್ಟಿ ಎನ್ನುವುದು ವ್ಯಕ್ತಿಯೊಬ್ಬರ ಮೇಲೆ ಬಿತ್ತು ಅಂತಾದರೆ ವ್ಯಕ್ತಿಯೊಬ್ಬರ ಜೀವನ ಎಷ್ಟು ಪಾವನವಾಗುತ್ತದೆ. ಅದು ಹೇಗೆ ಭವಸಾಗರವನ್ನು ದಾಟಿ ದಡವನ್ನು ಸೇರಿ ಸಂತೋಷವಾದ ತೋಷವಾದ ಜೀವನವನ್ನು ಹೊಂದುತ್ತದೆ ಎನ್ನುವುದಕ್ಕೆ ಅಂಬರೀಷಾಖ್ಯನಾದ ಸೂರ್ಯವಂಶ ಕುಲೋತ್ಪನ್ನನಾದ ನನ್ನ ಬದುಕೇ ಸಾಕ್ಷೀಭೂತವಾಗಿಯೇ ಉಂಟು. ಜೀವನೊಬ್ಬನು ಯಾವ ಕಾರಣಕ್ಕೂ ತನ್ನ ಹುಟ್ಟನ್ನು ತಾನೇ ನಿರ್ಣಯಿಸಿಕೊಳ್ಳುವುದಕ್ಕೆ ಇಲ್ಲವಲ್ಲ. ಹಾಗಾದ್ರೆ ಹುಟ್ಟು ಬರುವುದು ಆಕಸ್ಮಿಕವಾಗಿಯೇ ಆಗುವಂತಹ ಘಟನೆಯಾದರೂ
ಅದಕ್ಕೆ ಪೂರ್ವದಲ್ಲಿ ತಾನು ಆಚರಿಸಿದಂತಹ ಕರ್ಮಫಲವೇ ಕಾರಣವಾಗಿ ಜನ್ಮಿಸಿಕೊಳ್ತಾನೆ. ಜಂತುವಾಗಿ ಜನ್ಮಿಸಿದವನು ಜನ್ಮದ ಮೂಲಕವಾಗಿ ತಾನು ಉತ್ತುಂಗಕ್ಕೆ ಏರುತ್ತಾ ತಾನು ಶ್ರೇಯಸ್ಸನ್ನು ಹೊಂದಿ ತಾನ್ಮೂಲಕವಾಗಿ ಊರ್ಧ್ವಮುಖಿಯಾದ ಗಮನವನ್ನು ಹೊಂದಿ ಅವನ ಬದುಕು ಮಾನವತೆಯೆಡೆಗೆ ಸಾಗುತ್ತಾ ಹೋಗುತ್ತದೆ. ಹಾಗೆ ಆಲೋಚಿಸಿದರೆ ಅಂಬರೀಷನ ಬದುಕು ಅನ್ನುವುದು ಆಕಸ್ಮಿಕವಾದ ಹುಟ್ಟು ಅಂತ ಕೇಳಿದರೆ ಅಲ್ಲವೇ ಅಲ್ಲ. ನನ್ನ ಹುಟ್ಟಿಗೆ ಬಹುದೊಡ್ಡ ವಿಶೇಷವೇ ಉಂಟು. ನಭಾಗಪತ್ನಿಯಾದಂತಹ ನಮ್ಮಮ್ಮ ಒಂದು ಕಾಲದಲ್ಲಿ ಸದಾಕಾಲ ಹರಿಧ್ಯಾನ ನಿರತಳಾದವಳು. ಕನಸಿನಲ್ಲಿ ಹರಿ ಕಾಣಿಸಿಕೊಂಡು ನಿನ್ನ ಮನದ ಬಯಕೆಯೇನು ಅಂತ ಕೇಳುವಾಗ ನನಗೆ ಪುತ್ರರತ್ನನೊಬ್ಬನನ್ನು ಕರುಣಿಸಿಕೊಡಬೇಕು ಭಗವಂತ ಅಂತ ಕೇಳಿಕೊಂಡಳು. ಅದಕ್ಕೆ ಫಲವೊಂದನ್ನು ಶ್ರೀಮನ್ನಾರಾಯಣನೇ ನನ್ನ ತಾಯಿಗೆ ಒದಗಿಸಿಕೊಟ್ಟ. ಆ ಫಲವೇ ಮರುದಿವಸ ಎದ್ದು ನೋಡುವಾಗ ತನ್ನ ಕಣ್ಣ ಮುಂಭಾಗದಲ್ಲಿರುವುದನ್ನು ಗಮನಿಸಿದಂತ ಆಕೆ ಅದನ್ನು ಪುಂಜಿಸಿದಳು. ಪರಿಣಾಮವಾಗಿ ನಾನು ಹುಟ್ಟಿಕೊಂಡೆ. ನನಗೆ ಅಂಬರೀಷ ಅನ್ನುವಂತಹ ಹೆಸರನ್ನೇ ಇರಿಸಿದರು. ಹಾಗಾದ್ರೆ ಯೋಚನೆ ಮಾಡಿ, ಹರಿ ಸಂಕಲ್ಪದೊಂದಿಗೆ ನಾ ಹುಟ್ಟಿದ್ದೇನೆ. ನಾನು ಹರಿಯ ಸಂಕಲ್ಪದಿಂದ ಹುಟ್ಟಿದರೂ ಜೀವರಾದವರು ಸರಿಯಾಗಿ ಯೋಚಿಸಬೇಕಾದ ಯಾವುದನ್ನು, ತಾನೇನು ಮಾಡುತ್ತಾ ಇದ್ದೇನೆ, ತಾನು ಏನನ್ನು ಹೊಂದುವುದಕ್ಕಿದೆ ಎನ್ನುವುದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಒಂದು ಮರದ ಕೊಂಬೆಯ ಮೇಲೆ ಉಭಯ ಹಕ್ಕಿಗಳು ಮಿತ್ರಭಾವದಿಂದಲೇ ಕುಳಿತಿದ್ದವು. ಒಂದು ಹಕ್ಕಿ ನಿರಂತರವಾಗಿ ಅದರಲ್ಲಿದ್ದಂತಹ ಹಣ್ಣನ್ನು ಕುಕ್ಕಿ ತಿನ್ನುತ್ತಾ ಇತ್ತು. ಮತ್ತೊಂದು ಹಕ್ಕಿ ಅದನ್ನು ತಾದಾಪ್ಯಮಾನತೆಯಿಂದ ಕಾಣುತ್ತಲೇ ಇತ್ತು, ಏನಿದು ಅನ್ನುವ ಹಾಗೆ. ಸ್ವಲ್ಪ ಹೊತ್ತಾದಾಗ ಹಣ್ಣನ್ನು ತಿನ್ನುತ್ತಾ ಇದ್ದಂತಹ ಹಕ್ಕಿ ಕಣ್ತೆರೆದು ಆ ಹಕ್ಕಿಯನ್ನು ನೋಡಿದವಾಗ ತನ್ನನ್ನು ನೋಡುತ್ತಾ ಇರುವವನು ಯಾರು ಅನ್ನುವಂತ ಯೋಚನೆಯಾಗಿ ಬಳಿಕ ತಾನು ಅದರ ಧ್ಯಾನದಲ್ಲಿ ನಿರತನಾಗುವುದಕ್ಕೆ ತೊಡಗಿತು. ಏನಿದರ ಅರ್ಥ? ಜೀವಾತ್ಮ ಪರಮಾತ್ಮ ಎನ್ನುವುದರ ಆ ಒಂದು ಬಂಧನ ಹೇಗಿರ್ತದೆ, ಆ ಬಂಧುತ್ವ ಹೇಗಿರ್ತದೆ ಅನ್ನುವುದಕ್ಕೆ ಇರುವುದು. ಒಂದು ಹಕ್ಕಿ ಅಂತ ಹೇಳಿದರೆ ನಾವೇ ಹುಟ್ಟಿಕೊಂಡಂತಹ ಜೀವರುಗಳು. ನಾವು ಯಾವುದನ್ನು ಆಲೋಚಿಸದೆ ದೇವ ಸಂಕಲ್ಪದ ಕುರಿತಾಗಿ ತರ್ಕಬದ್ಧರಾಗಿ ಬದುಕದೆ ನಿರಂತರವಾಗಿ ಭೋಗಾಸಕ್ತಿಯಂತೆ ಬದುಕಿದ್ರೆ ಕೊನೆಯ ಕಾಲಕ್ಕಾಗುವಾಗ ನಮ್ಮನ್ನು ನೋಡುತ್ತಿರುವ ಪರಮಾತ್ಮನೆನ್ನುವಂತಹ ಹಕ್ಕಿಯನ್ನು ಗಮನಿಸಿ ಆ ಬಳಿಕ ಧ್ಯಾನ ನಿರತರಾಗುತ್ತೇವೆ. ಪರಿಣಾಮ ಏನಾಗ್ತದೆ? ಮತ್ತೆ ಹುಟ್ಟುವ ಒಂದು ಶೃಂಖಲೆಯೊಳಗೆ ಬಿದ್ದು ಬಿಡುತ್ತೇವೆ. ಹಾಗಾಗಿ ಮರು ಹುಟ್ಟನ್ನು ಪಡೆಯುವ ಬದುಕನ್ನು ಪಡೆಯುವುದು ದೊಡ್ಡದಲ್ಲ. ಮರು ಹುಟ್ಟದೇ ಇರುವ ಯಾವುದು ಮೋಕ್ಷಗಾಮಿ ಮಾರ್ಗ ಉಂಟು ಅದನ್ನು ಹೊಂದಬೇಕು ಅನ್ನುವಂತಹ ಸಂಕಲ್ಪವನ್ನು ನಾನು ಹೊತ್ತವನು. ಹಾಗಾಗಿ ಕೇವಲ ಪ್ರಜಾಪರಿಪಾಲನೆ ಮಾತ್ರ ಅಲ್ಲ, ನಿರತ ಯಜ್ಞ ಯಾಗ ಇರಬಹುದು, ಏಕಾದಶಿಯ ವ್ರತ ಇರಬಹುದು, ಹರಿನಾಮ ಸ್ಮರಣೆ ಇರಬಹುದು. ಇಷ್ಟನ್ನು ಮಾಡಿ ಅಂಬರೀಷನು ಈ ಕಾಲಕ್ಕೆ ಸದ್ಭಕ್ತ ಅಂತ ಅನ್ನಿಸಿಕೊಂಡದ್ರಲ್ಲಿ ಧನ್ಯತೆ ಉಂಟು. ನನ್ನ ಸದ್ಭಕ್ತಿಗೆ ಒಂದು ಪ್ರಕರಣ ನಡೆದು ಹೋಯಿತಲ್ಲ ಇಲ್ಲಿ. ಮಂತ್ರಿ ಕೇಳ್ ದೂರ್ವಾಸರಿಲ್ದಾಗೆ ಎಮ್ಮಂಥ ಭವಿಗಳ ಕಥೆಯ ಎಂದು ಬಣ್ಣಿಪೆನು ಮಂತ್ರಿಗೆ ದೂರ್ವಾಸರಿಲ್ದಾಗಿ ಬಳಿಕ ನಿಮ್ಮಂಥ ಭವಿಗಳ ಕಥೆಯ ಎಂದು ಬಣ್ಣಿಪೆನು ಮರದೊಳೆಣೆಯಾಗಿ ಕುಳಿತಿರುವ ಕ್ರೌಂಚಗಳು ಪಮೇ ಮರದೊಡೆನೆಯಾಗಿ ಕುಳಿತಿರುವ ಕ್ರೌಂಚಗಳು ಪಮೇ ಪರಮಾತ್ಮ ಜೀವಾತ್ಮರಿರುವ ಬಗೆಗೆ ಅರಿಯದರಲ್ಲೊಂದು ದೊರೆತ ಫಲ ಮಲೆದಿರುವಿ ಪರಿಕಿಸುತ್ತನುಳಿದ ಖಗ ಬರಿದೆ ಉಳಿದಿಗುದು ಮಂತ್ರಿ ಕೇಳೋ
ಮಾಡಿದ ಪರಿಣಾಮವಾಗಿ ಒಲಿದು ಬಂದ ಶ್ರೀಮನ್ನಾರಾಯಣನೇ ತಲೆನೇವರಿಸಿ ಏನು ಬೇಕು ಅಂತ ಕೇಳುವಾಗ ನಿನ್ನನ್ನು ಕಂಡ ಬಳಿಕ ಮತ್ತೆ ಧನ್ಯತೆಯ ಭಾವ ಬೇರೊಂದುಂಟೇ ಪ್ರಭು. ಆದರೂ ಅರಸನಾಗಿರುವಂತಹ ನಾನು ಈ ಕಾಲಕ್ಕೆ ಮುಗಿದು ಬಿಡಲಿ